एक एक घर के लिए 2.5 लाख रुपए सरकार से मिलेंगे। ನಮಸ್ಕಾರ ವೀಕ್ಷಕರೇ, ಇವತ್ತೊಂದು ವಿಷಯದೊಟ್ಟಿಗೆ ಬಂದಿದ್ದೀನಿ. ಬಹಳಷ್ಟು ಗ್ರಾಮೀಣ ಪ್ರದೇಶದ ಜನ ಇವತ್ತು ತಮಗೊಂದು ನಿವೇಶನ ಇಲ್ಲದೆ, ಮನೆ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ತಮ್ಮ ಅಪ್ಲಿಕೇಶನ್ನ ಹಾಕ್ಕೊಂಡು ಮನೆ ಕೊಡ್ತಾರೆ ಅಂತ ಕಾಯ್ಕೊಂಡು ಇದ್ದಿದ್ದು ಆಗಿದೆ. ಗ್ರಾಮ ಪಂಚಾಯಿತಿ ಮೆಂಬರ್ಸ್ಗಳನ್ನ ಅಥವಾ ಹತ್ತಿರದ ನಿಮ್ಮ ಯಾರು ಲೀಡರ್ಸ್ಗಳಿರ್ತಾರೆ ಅವ್ರಿಗೆಲ್ಲ ಒಂದು ಮನೆ ಕೊಡಿಸಿ ಅಂತ ಕೇಳಿ ಸುಸ್ತಾಗಿರ್ತೀರ. ನಿಮಗಿಂತ ಶ್ರೀಮಂತರಿಗೆಲ್ಲ ಮನೆಗಳು ಅಥವಾ ಅವರಿಗೆ ಅಧಿಕಾರಶಾಹಿಗಳು ಅವ್ರವ್ರಿಗೆ ಬೇಕಾದಂಥವರಿಗೆ ಮನೆಗಳನ್ನ ಕೊಟ್ಬಿಟ್ಟು ಬಡವರಿಗೆ ಮನೆ ಕೊಡೋದನ್ನು ಬಿಟ್ಬಿಟ್ಟಿರ್ತಾರೆ. ಸೊ ಈ ಥರದ ಎಲ್ಲ ಗೊಂದಲಗಳಲ್ಲಿ, ಈ ಥರದ್ದೆಲ್ಲ ಕಷ್ಟಗಳನ್ನು ನೀವು ಗ್ರಾಮ ಪಂಚಾಯಿತಿಯ ಹಂತದಲ್ಲಿ ಬಡವರು ಎದುರಿಸಿರ್ತಾರೆ. ಸೊ ಈ ಒಂದು ದೃಷ್ಟಿಯಿಂದ ಸರ್ಕಾರ ಒಂದು ಕ್ರಮವನ್ನು ಕೈಗೊಂಡಿದೆ. ಏನಂತಂದರೆ, ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥವ್ರಿಗೆ ವಸತಿ ರಹಿತರಾಗಿದ್ದರೆ, ನಿವೇಶನ ರಹಿತರಾಗಿದ್ದರೆ ಅವರಿಗೆ ಮನೆಯನ್ನು ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಈ ವಸತಿ ರಹಿತರಿಗೆ, ನಿವೇಶನ ರಹಿತರಿಗೆ ಮನೆ ಕೊಡಬೇಕು, ಸೂರು ಒದಗಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಒಂದು ಯೋಜನೆಯನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದನ್ನು ಒಂದು ಮುನ್ನೆಲೆಗೆ ತಂದಿದ್ದಾರೆ. ಸೊ ಈ ಯೋಜನೆಯಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ, ಸ್ವಯಂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವಂಥ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಒಂದು ಮೊಬೈಲ್ ಆ್ಯಪನ್ನು, ಆಂಡ್ರಾಯ್ಡ್ ಮೊಬೈಲ್ಗೆ ಸಪೋರ್ಟ್ ಆಗ್ತಕ್ಕಂಥ ಒಂದು ಆವಾಸ್ ಪ್ಲಸ್ ಅಂತಕ್ಕಂಥ ಒಂದು ಆವಾಸ್ ಪ್ಲಸ್ 2024 ಅಂತಕ್ಕಂಥ ಒಂದು ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ. ಆ ಅಪ್ಲಿಕೇಶನ್ನ ಮೂಲಕ ಸ್ವಯಂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬಹುದು. ಈ ಪಾಲ್ಗೊಂಡು ಮನೆಯನ್ನು ಪಡೆದುಕೊಳ್ಳಲಿಕ್ಕೆ ಅಥವಾ ನಿವೇಶನವನ್ನು ಪಡೆದುಕೊಳ್ಳಲಿಕ್ಕೆ ಅಪ್ಲಿಕೇಶನ್ನ ಹಾಕಬಹುದು ಅಂತಕ್ಕಂಥದ್ದು. ಸೊ ಇಲ್ಲಿ ಯಾರೆಲ್ಲ ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅರ್ಹರು ಅಥವಾ ಸಮೀಕ್ಷೆಯನ್ನು ಮಾಡಬೇಕಾದ್ರೆ ಅಥವಾ ನಿಮ್ಮ ಆವಾಸ್ ಪ್ಲಸ್ ಈ ಒಂದು ಅಪ್ಲಿಕೇಶನ್ ಹಾಕುವಾಗ ಸೊ ಯಾವೆಲ್ಲ ಅರ್ಹತೆಯನ್ನು ನೀವು ಪಡೆದಿರಬೇಕು ಅಂತಕ್ಕಂಥದ್ದು ನೋಡೋದಾದರೆ, ಒಂದು ವಸತಿ ರಹಿತರಾಗಿರಬೇಕು ಅಥವಾ ನಿವೇಶನ ರಹಿತರ, ಅಂದರೆ ಮನೆ ಇಲ್ಲೇ ಇರ್ತಕ್ಕಂಥದ್ದು ಅಥವಾ ಮನೆ ಕಟ್ಟಲಿಕ್ಕೆ ಜಾಗನೇ ಇಲ್ಲೇ ಇರ್ತಕ್ಕಂಥ ಒಂದು ಕುಟುಂಬಗಳಾಗಿದ್ದರೆ ಅವರಿಗೆ ಮನೆಯನ್ನು ಅಥವಾ ನಿವೇಶನದೊಟ್ಟಿಗೆ ಮನೆಯನ್ನು ಕಟ್ಟಿಸಿಕೊಳ್ಳುವಂತಹ ಅವಕಾಶಗಳು ಈ ಒಂದು ಆವಾಸ್ ಯೋಜನೆ ಅಡಿಯಲ್ಲಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ, ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಇದೆ. ಹಾಗೆ ಕಚ್ಚಾ ಮನೆ ಹೊಂದಿರತಕ್ಕಂಥವರು ಈ ಒಂದು ಆವಾಸ್ ಪ್ಲಸ್ ಈ ಅಪ್ಲಿಕೇಶನಲ್ಲಿ ಸ್ವಯಂ ಸಮೀಕ್ಷೆಗೆ ಒಳಪಡಬಹುದು, ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗೆ ಕುಟುಂಬದ ವಾರ್ಷಿಕ ಆದಾಯ 1,80,000 ಮೀರಿರಬಾರ್ದು ಅಂತಕ್ಕಂಥದ್ದನ್ನು ಇಲ್ಲಿ ಅರ್ಹತೆಯಾಗಿ ಹೇಳಿದ್ದಾರೆ. ಹಾಗೆ ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ ಯಾವ ದಾಖಲೆಗಳನ್ನು ನೀವು ಸಬ್ಮಿಟ್ ಮಾಡಬೇಕಾಗ್ತದೆ ಅಥವಾ ಅಪ್ಲೋಡ್ ಮಾಡಬೇಕಾಗ್ತದೆ ಅಂತಂದರೆ, ಆಧಾರ್ ಕಾರ್ಡ್ ಅದು ಕಂಪಲ್ಸರಿ ಇರಲೇಬೇಕಾಗ್ತದೆ. ಹಾಗೆ ಆದಾಯ ಪ್ರಮಾಣ ಪತ್ರ, ಏನು ಕುಟುಂಬದ ವಾರ್ಷಿಕ ಆದಾಯ 1,80,000 ಅಂತ ನಾನು ಹೇಳಿದೆ, ಆ ಅರ್ಹತೆಯನ್ನು ಹೊಂದಿರತಕ್ಕಂಥ ಆದಾಯ ಪ್ರಮಾಣ ಪತ್ರವನ್ನು, ದೃಢೀಕರಣ ಆದಾಯ ಪ್ರಮಾಣ ಪತ್ರವನ್ನು ಒದಗಿಸಬೇಕಾಗ್ತದೆ. ಹಾಗೆ ಬ್ಯಾಂಕ್ ಖಾತೆಯ ವಿವರಗಳನ್ನು, ಅಂದರೆ ಬ್ಯಾಂಕ್ ಪಾಸ್ಬುಕ್ಕನ್ನು ನೀವು ಸಬ್ಮಿಟ್ ಮಾಡಬೇಕಾಗ್ತದೆ, ಅಂದರೆ ಅದರ ಒಂದು ಫೋಟೋ ಕಾಪಿಯನ್ನು ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಹಾಗೆ ನರೇಗಾ ಜಾಬ್ ಕಾರ್ಡ್ ಇರಬೇಕಾಗ್ತದೆ, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ, ಏನು ನೀವು ಉದ್ಯೋಗ ಕಾರ್ಡ್ ಅಥವಾ ಕಾರ್ಡ್ ಹೇಳ್ತೀರಿ, ಅದು ಜಾಬ್ ಕಾರ್ಡ್ ಅಂತ, ಅದು ಇರಬೇಕಾಗ್ತದೆ. ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋದು ಹೇಗೆ ಅಂತ ನೋಡೋದಾದರೆ, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಸರ್ವೇಯರ್ ಇರ್ತಾನೆ, ಸರ್ವೇಕ್ಷಕ ಅಂತ ಏನಿರ್ತಾರೆ, ಅವರನ್ನು ನಿಯೋಜಿಸಲಾಗಿರ್ತದೆ. ಈ ಸರ್ವೇಕ್ಷಕ ಏನು ಮಾಡ್ತಾರೆ, ತಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ವಸತಿ ರಹಿತರ ಹಾಗೂ ನಿವೇಶನ ರಹಿತರ ಸಮೀಕ್ಷೆಯನ್ನು ನಡೆಸಲಿಕ್ಕೆ ಸಹಕರಿಸ್ತಾರೆ. ಹಾಗೆ ಇದಕ್ಕೆ ಒಂದು ಅಪ್ಲಿಕೇಶನ್ ಸಹ ಇದೆ. ನಾನು ಆವಾಗಲೇ ಹೇಳಿದಾಗೆ ಆವಾಸ್ ಪ್ಲಸ್ ಅಂತ AWAAS PLUS ಆವಾಸ್ ಪ್ಲಸ್ 2024 2024. ಸೊ ನಾನು ಸ್ಕ್ರೀನಲ್ಲಿ ತೋರಿಸಿರ್ತಾರೆ. ಆವಾಸ್ ಪ್ಲಸ್ ಅಂತ ಗೂಗಲ್ ಪ್ಲೇಸ್ಟೋರಿಗೆ ಹೋದರೆ ಅಲ್ಲಿ ಆ್ಯಂಡ್ರಾಯ್ಡ್ ಫೋನ್ಗಳಿಗೆ ಇದು ಸಪೋರ್ಟ್ ಆಗ್ತದೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡ ನಂತರ ನಿಮ್ಮ ಆಧಾರ್ ಕಾರ್ಡ್ ಏನಿರ್ತದೆ, ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಅದಕ್ಕೆ ಅಥೆಂಟಿಕೇಟ್ ಅಥವಾ ಸೆಲ್ಫ್ ಸರ್ವೆ ಅಂತ ಅಲ್ಲಿ ಬರ್ತದೆ. ಅಲ್ಲಿ ನೀವು ಅಥೆಂಟಿಕೇಷನ್ ನೋಡಿದ್ರೆ ಅದು ಓಪನ್ ಆಗ್ತದೆ. ಸೊ ಇದಕ್ಕೆ ಪ್ರಮುಖವಾಗಿ ನಿಮಗೊಂದು ಮಾಹಿತಿ ಏನಂತಂದರೆ, ಈ ಒಂದು ಆ್ಯಪನ್ನು ನೀವು ಎಂಟ್ರಿ ಆಗಬೇಕಾದ್ರೆ ಆ ಕುಟುಂಬದಲ್ಲಿರ್ತಕ್ಕಂಥ ಮಹಿಳೆ, ಯಾರು ಪ್ರಮುಖವಾದ ಯಜಮಾನಿ ಅಥವಾ ಜವಾಬ್ದಾರಿಯುತ ಮಹಿಳೆ ಯಾರಿರ್ತಾರೆ ಅವರದ ಒಂದು ಅಥೆಂಟಿಕೇಷನ್ ಇದ್ದರೆ ಒಳ್ಳೆಯದು ಅಂತಕ್ಕಂಥದ್ದು. ಸೊ
ಈ ರೀತಿಯಾಗಿ ನೀವು ಆವಾಸ್ ಪ್ಲಸ್ ಯೋಜನೆಯ ಒಂದು ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡಿ ಆ ಅಪ್ಲಿಕೇಶನ್ನ ಒಳಗೆ ಎಂಟ್ರಿ ಕೊಟ್ಟಾಗ ಬೇರೆ ಎಲ್ಲ ಮಾಹಿತಿಗಳನ್ನ ಅದು ಕೇಳ್ತಾ ಹೋಗ್ತದೆ. ಆ ಮಾಹಿತಿಗಳನ್ನ ನೀವು ಕೊಡ್ತಾ ಹೋಗಬೇಕಾಗ್ತದೆ, ಸೆಲ್ಫ್ ಸರ್ವೆಗೆ ಒಳಪಡಬೇಕಾಗ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟಕ್ಕೆ ಫೇಸ್ ಅಥೆಂಟಿಕೇಷನ್ನು ಆನ್ಲೈನ್ ಆಫ್ಲೈನ್ ಮೋಡಲ್ಲಿ ನೀವು ಅಪ್ಲೈಯನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಅಲ್ಲಿ ಕೊಡಲಾಗಿರ್ತದೆ. ಹಾಗೆ ಈ ಅಥೆಂಟಿಕೇಷನ್ ಮಾಡುವಾಗ ಕೆಲವು ಡೀಟೇಲ್ಸ್ಗಳನ್ನು, ಫ್ಯಾಮಿಲಿ ಡೀಟೇಲ್ಸ್ಗಳನ್ನು ಅಥವಾ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ಗಳನ್ನು, ನಿಮ್ಮ ಇನ್ಕಮ್ ಡೀಟೇಲ್ಸ್ಗಳನ್ನು, KYC ಮಾಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಆಪ್ಷನ್ಸ್ಗಳು ಅಲ್ಲಿ ಇರ್ತದೆ. ನಿಮ್ಮ ಅಡ್ರೆಸ್ ಡೀಟೇಲ್ಸು, ಮೊಬೈಲ್ ನಂಬರ್ ಆಗಲಿ, ಆಧಾರ್ ನಂಬರ್ಸ್ಗಳನ್ನ ಆಲ್ರೆಡಿ ಕೊಟ್ಟಿರ್ತೀರಿ ಮತ್ತು ನಿಮ್ಮ ಕುಟುಂಬದ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳ ಒಂದು ಚಿತ್ರಣವನ್ನು ತೋರಿಸ್ತಕ್ಕಂಥ ಮಾಹಿತಿ ಆಧಾರ್ ಕಾರ್ಡ್ ಆದಾಯ ಪ್ರಮಾಣ ಪತ್ರ, ಈ ಥರದ ಎಲ್ಲ ವಿಚಾರಗಳನ್ನು ಅಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳಾಗಲಿ ಈ ಥರದ್ದೆಲ್ಲನೂ ಸಬ್ಮಿಟ್ ಮಾಡಬೇಕಾಗ್ತದೆ. ಹಾಗೆ ನಾನು ಆವಾಗಲೇ ಹೇಳಿದಾಗೆ ಫ್ಯಾಮಿಲಿ ಇನ್ಕ್ಲೂಡ್ ಫೀಮೇಲ್ ಮೆಂಬರ್ಸ್ ಅಂತ ಹೇಳ್ತಾರೆ. ಯಾರು ಫೀಮೇಲ್ ಮೆಂಬರ್ ಇರ್ತಾರೆ, ಫ್ಯಾಮಿಲಿ ಮೆಂಬರ್, ಅವರು ಈ ಬೆನಿಫಿಷಿಯರಿ ಅಥವಾ ಫಲಾನುಭವಿಗಳು ಅಂತ ಗುರುತಿಸಲಾಗ್ತದೆ. ಅವರ ಆಧಾರ್ ಕಾರ್ಡ್ನಲ್ಲೇ ನೀವು ಎಂಟ್ರಿ ಆದರೆ ಒಳ್ಳೆಯದು ಅಂತ. ಸೊ ಈ ಥರದ್ದೆಲ್ಲ ವಿಷಯಗಳು ಇರ್ತದೆ. ಸರ್ವೇಕ್ಷಕರು ಏನು ಬರ್ತಾರೆ, ಅವರು ಇದಕ್ಕೆ ಸಂಬಂಧಿಸಿದಂಥ ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಹೋಗ್ತಾರೆ. ನೇರವಾಗಿ ಆನ್ಲೈನ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಬ್ಯಾಂಕ್ ಡೀಟೇಲ್ಸನ್ನು ನಾನು ಆವಾಗಲೇ ಹೇಳಿದಾಗೆ ಬ್ಯಾಂಕ್ ಡೀಟೇಲ್ಸ್ಗಳನ್ನ ಕೊಡಬೇಕಾಗ್ತದೆ. ಹಾಗೆ ಕೆಲವು ಫೋಟೋಸ್ಗಳನ್ನು, ಕೆಲವು ಪ್ರಶ್ನಾವಳಿಗಳನ್ನು ನಿಮಗೆ ಇದರಲ್ಲಿ ಅಪ್ಲಿಕೇಶನಲ್ಲಿ ಇರ್ತವೆ, ಅದನ್ನೆಲ್ಲ ನೀವು ಅಲ್ಲಿ ತುಂಬಬೇಕಾಗ್ತದೆ. ಆ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ನೀವು ಆನ್ಲೈನಲ್ಲೇ ನೀವು ತುಂಬಲಿಕ್ಕೆ ಅವಕಾಶಗಳು ಇರ್ತವೆ. ಇದೆಲ್ಲ ಮಾಹಿತಿಗಳನ್ನು ನಿಮಗೆ ಸರ್ವೇಕ್ಷಕರು ನಿಮಗೆ ನೀಡ್ತಾರೆ ಅಂತಕ್ಕಂಥದ್ದು. ಒಮ್ಮೆ ಆವಾಸ್ ಪ್ಲಸ್ ಏನು 2024 ಅಪ್ಲಿಕೇಶನ್ ಹೇಳಿದೆ, ಆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಒಂದು ಸಲ ಎಂಟ್ರಿ ಮಾಡಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಒಮ್ಮೆ ತಲುಪಿ ಅಲ್ಲಿಯ PDOಗಳಿಂದನೋ ಅಥವಾ ಅಲ್ಲಿ ಯಾರು ಸಹಾಯಕರಿರ್ತಾರೆ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳಿ. ಸುಮಾರು ಮನೆಗಳು ಈ ಕಳೆದ ಡಿಸೆಂಬರ್ನಲ್ಲಿ ಇದು ಬಂದಿರತಕ್ಕಂಥದ್ದು. ಈ ಥರದ ಒಂದು ಸರ್ವೆಯಲ್ಲಿ ಪಾಲ್ಗೊಂಡು ಸ್ವಯಂ ಸಮೀಕ್ಷೆಗೆ ಪಾಲ್ಗೊಂಡು ಮನೆಯನ್ನು ನಿವೇಶನರಹಿತರು ಅಥವಾ ವಸತಿ ರಹಿತರು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಈ ಒಂದು ಅವಕಾಶವನ್ನು ವಸತಿ ರಹಿತರು ಉಪಯೋಗಿಸ್ಕೋಬೇಕು ಅಂತ ಸರ್ಕಾರವೂ ಸಹ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಶೇಕಡ 60% ಮತ್ತು 40% ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡ್ತದೆ. ಅವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಲ್ಲ ಜನರಿಗೆ ಮನವಿಯನ್ನು ಸಹ ಮಾಡಿದ್ದಾರೆ. ಜಮೀರ್ ಅಹಮದ್ ರವರು, ಅಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು ಮತ್ತು ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಈ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಈ ಥರದ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಮತ್ತು ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಮನವಿಯನ್ನು ಮಾಡಿದ್ದಾರೆ. ಹೆಚ್ಚಿನ ವಿವರಗಳು ಬೇಕು ಅಂತ ಅಂದರೆ PMAYG ಏನದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬರ್ತದೆ, ಆ ಯೋಜನೆಯ PMAYG.nic.in ಈ ಒಂದು ವೆಬ್ಸೈಟ್ನಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ನಾನು ಈ ಒಂದು ವೆಬ್ಸೈಟ್ನ ಅಡ್ರೆಸ್ಸನ್ನು ಸಹ ನಾನು ಡಿಸ್ಪ್ಲೇಯಲ್ಲಿ ತೋರಿಸಿದ್ದೇನೆ. ಅದನ್ನು ನೀವು ವೆಬ್ಸೈಟಲ್ಲಿ ನೀವು ಸರ್ಚ್ ಮಾಡಬಹುದು. ಸೊ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಕ್ಷಿಸ್ತಾ ಇರಿ. ಧನ್ಯವಾದಗಳು.